ಗೆಲ್ಲಲು ಬಂದಿಗೆ ದಾಳಿಗೈದು ಮಗದನುಪನ ದಾಳಿಗೈದು ಮಗದನುಪನ ಗೆಲ್ಲಲು ಬಂದಿಗೆ ಮಗದನುಪನ ಗೆಲ್ಲಲು ಬಂದಿಗೆ ದಣಿಯ ಬೇಡ ತೆರಳು ಪುರಗೆ ಸಾರಿ ಬೇಳುವೆ ತೆರಳು ಪುರಗೆ ನೀ ದಣಿಯ ಬೇಡ ತೆರಳು ಪುರಗೆ ಸಾರಿ ಬೇಳುವೆ ನಿನಗೆ ಸಾರಿ ಬೇಳುವೆ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು ವನವಿಹಾರಕ್ಕೆಂದು ಬಂದೆ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು ಜನಕ ನೆನಗೆ ಅತ್ತಿ ಎಂದು ಕರೆವರೆನ್ನನು ಜಾಲ ಸಹಿತಲಿರುವೆ ಜಾಲ ಸಹಿತಲಿರುವೆ ಏಕೆ ಸಮರ ಪರಿತರ ರಣಗೆ ಕಾರಣಗಳೇನು ಗೆಲುವು ಸುಲಭವೇ ರಣಗೆ ಕಾರಣಗಳೇನು ಗೆಲುವು ಸುಲಭವೇ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು ತಾಂತ ದಿನದೇ
ಮಗದ ಭೂಪನೋ ಜನಕ. ಓ ಹೆಣ್ಣೆ, ನಿನ್ನ ಆಯಾ ಆಕಾರವನ್ನು ಮುಖದ ವರ್ಚಿಸುವುದು ಕಂಡು ನಾನು ರಾಜಕುಮಾರಿ ಎಂಬುದಾಗಿ ಊಹಿಸಿದಷ್ಟೇ ಅಲ್ಲ, ಜೊತೆಯಲ್ಲಿ ಇಂಥ ವ್ರಾತವನ್ನ ಕೂಡಿಕೊಂಡು ಯಾಕಾಗಿ ಬಂದೆ? ನೀನು ಯಾವ ನಾಡನ್ನ ಆಳುವ ಅಧಿಕಾರಿಯ ಮಗಳು, ಹೆಸರೇನು, ಈ ಉಡುಗೆ ತೊಡುಗೆ ಯಾಕೆ, ಯುದ್ಧ ಸಿದ್ಧತೆ ಏನು ಎಲ್ಲ ಹೇಳ್ತೀಯ? ಮತ್ತೇನಲ್ಲ, ನಿನ್ನ ಅದಟನ್ನು ಕಂಡಾವಾಗ ನನಗೆ ಆಶ್ಚರ್ಯವಾಯಿತು. ಏನು ಹೇಳಿದೆಲ್ಲ, ಮಗದಂದ್ರಪ್ಪ ಗೆಲ್ಲಲು ಬಂದಿದೆ. ದಾಳಿಗೈದು ಮಗದಂದ್ರಪ್ಪ ಗೆಲ್ಲಲು ಬಂದಿಹೆ. ಹಾ ಹಾ, ಮಗನ ವಿಚಾರ ಆಮೇಲೆ. ಮೊದಲು ನನ್ನ ವಿಚಾರ. ನಾನು ಯಾರು? ನೀನು ಈ ಪ್ರದೇಶಕ್ಕೆ ಯಾಕೆ ಬಂದೆ? ಜೊತೆಲಿರುವಂತಹ ಪರಿಸರಕ್ಕೂ ನಾನು ಧರಿಸಿರುವಂತಹ ಆಯುಧಕ್ಕೂ ಏನು ಸಂಬಂಧ? ಒಂದಕ್ಕೊಂದು ವ್ಯತ್ಯಾಸ ಉಂಟು. ಸಂಬಂಧ ಏನಾದ್ರೆ ಈ ಮಗಧ ಗಿರಿವ್ರಜ ಪಟ್ಟಣ, ಅಲ್ಲಿ ಅಧಿಕಾರಿ ಮಗಧ, ನಿನಗೆ ಗೊತ್ತು. ಮಗಧ ಅವನಿಗಿಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರು ಹೆಣ್ಮಕ್ಳು, ಗಂಡಬ್ಬ ಬೇರೆ. ಅಸ್ತಿ ಪ್ರಸ್ತಿ ಎನ್ನುವುದಾಗಿ ಇಬ್ಬರಿದ್ರೆ ತೊಂದರೆ ಏನು? ಇಬ್ಬರಲ್ಲ ನಾಲ್ಕೂವರೆ ನಮಗೇನಂತ? ಅಲ್ಲ, ತೊಂದರೆ ಯಾಕೆ? ಸಾಕುವ ಸರ್ವ ಅವ ಅಲ್ವಾ? ಹೌದು. ನಾಳೆ ಗಂಡನ್ನು ನೋಡಿ ಕೊಟ್ಟು ಮದುವೆ ಮಾಡುವ ಅವ ಅಲ್ವಾ? ಮದುವೆ ಆದ್ರೂ ನೋಡ್ಕೋತೆ, ನಮ್ಗೆ ಯಾಕೆ? ಮದುವೆ ಆದನ್ನು ಬಿಟ್ಟು ನಿಮಗೆ ಯಾಕೆ ಸುಮ್ಮನೆ? ಅದರಲ್ಲಿ ಹಿರಿಯವಳು ನಾನು, ಮಾಗಧನ ಮಗಳು. ನೀನೆಯಾ? ನೀನು ಊಹೆ ಸರಿ, ಅನುಮಾನವೇ ಇಲ್ಲ. ಹೆಸರೇನು? ಬಹುಶಃ ಒಬ್ಬ ವ್ಯಕ್ತಿಯನ್ನು ಕಂಡ್ರೆ ಇವ್ರು ಇಂಥವರೇ ಅಂತ ಅಪಾದ ಮಸ್ತಕ ಅಳ್ಬಿಡ್ತೇನೆ ನೀನು. ಅನುಮಾನವೇ ಇಲ್ಲ. ಆ ಹಿರಿಯ ಮಗಳು ಅಂತ ಹೇಳಿದ್ನಲ್ಲ, ನನ್ನ ಹೆಸರು ಏನು? ಅಸ್ತಿ. ಏನು ಅಸ್ತಿ? ಇನ್ನೊಮ್ಮೆ ಹೇಳು. ಅಸ್ತಿ. ಇದ್ಯಾಕೆ ಇದು ಮುಯ್ಯ? ನಿನ್ನ ಹೆಸರು ನಿಮ್ಮ ಅಸ್ತಿ. ನಿನ್ನ ಹೆಸರನ್ನು ಕೇಳಿ ನಾನು ಕೇಳುವ ಕಾರಣಕ್ಕೆ ನೀನು ಅಸ್ತಿ. ಸತ್ತ ಮೇಲೆ ಅಳಿರುವಂತ ಅಸ್ಥಿಯನ್ನು ಒಟ್ಟುಗೂಡಿಸಿ ಗೋಕರ್ಣದ ಕೋಟಿ ತೀರ್ಥ ಬಿಡ್ತಾರೆ. ಅಲ್ಲಿರುವುದು ಅಸ್ಥಿ ಇಲ್ಲಿ ಆಗುವಂಥದ್ದು. ಆ ಅಸ್ಥಿ ಬೇರೆ, ಅದು ಜೀವ ಇಲ್ಲದೆ ಇರುವಂತದ್ದು, ಬರೀ ಅಸ್ಥಿ. ಇದು ಹಾಗಲ್ಲ, ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತಹ ಅಸ್ಥಿ. ಅಸ್ಥಿ ಅಸ್ಥಿ. ಏನ್ ಮಾಡೋಣ? ನಿನ್ನ ಹೆಸರು ನನಗೆ ವಿಚಿತ್ರವಾಗಿ ಕಂಡ ಹಾಗೆ ನನ್ನ ಹೆಸರು ನಿನಗೆ ವಿಚಿತ್ರವಾಗಿ ಕಂಡಿತು. ಹೌದು. ಈ ಹೆಸರಿಡುವ ವಿಧಾನ ಹಲವುಂಟು. ಕೆಲವು ಪ್ರದೇಶದಲ್ಲಿ ಹೆಸರಿಡುವುದು ಹೇಗೆ ಗೊತ್ತುಂಟ? ಹೇಗೆ? ಮಗುವೊಂದು ಭೂಮಿಗೆ ಬಿದ್ದಾಕ್ಷಣಕ್ಕೆ ಒಂದು ತಾಮ್ರದ ಬಟ್ಲನ್ನು, ಕೊಂಚಿನ ಬಟ್ಲನ್ನು ತೆಗೆದು ಬಿಸಾಡಿ ಬಿಡುದು. ಅದು ಕೊನೆಯಲ್ಲಿ ಹೋಗಿ ನಿಲ್ಲುವಾಗ ಯಾವ ಶಬ್ದವನ್ನು ಮಾಡ್ತದೋ ಅದೇ ಹೆಸರನ್ನು ಮಗುವಿಗೆ ಬಿಡುವುದು. ಹಾಗಾಗಿ ಚಾಂಗ್ ಟುಂಗ್ ಚಾಂಗ್ 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 ಅದೆಲ್ಲ ಹೆಸರು ಹೇಗೆ ಬಂದದ್ದು? ಹಾಗೆ ಆ ಬಟ್ಟೆಯಲ್ಲಿ ಕೊನೆಯಲ್ಲಿ ನಿಲ್ಲುವಾಗ ಯಾವ ಶಬ್ದವನ್ನು ಮಾಡ್ತದೋ ಅದೇ ಹೆಸರು ಮಗುವಿಗೆ. ಹಾಗೆ ಸರಿ. ಇಲ್ಲಿವರೆ ಬರುವರ ಕಾರಣ ಇನ್ನೊಬ್ಬಳಿದ್ದಾಳೆ, ಪ್ರಹಸ್ತಿ. ವನವಿಹಾರಕ್ಕಿಂತ ನಾವು ಈ ಕಡೆಗೆ ಬಂದಾವಾಗ ನಮ್ಮ ಜೊತೆಗೆ ಬಂದಿರುವಂತಹ ಯಾವೆಲ್ಲ ಶವರ ಪಡೆಗಳು ಆಯಾಸಗೊಂಡು ಕುಳಿತಿರುವ ಸಂದರ್ಭಕ್ಕೆ ನೀನು ಹೇಳಿದಿಲ್ಲ ನಿನ್ನ ಸೇನೆ, ಅದನ್ನು ನೋಡಿದೆ. ನೋಡಿ ನಿನ್ನನ್ನು ಮಾತಾಡಿಸಬೇಕು ಅಂತ ಈವರೆಗೆ ಬಂದೆ. ಆದ್ರೆ ಏನು, ನಿನ್ನ ಅದಟನ್ನು ಕೇಳಿ ಆಶ್ಚರ್ಯವಾಯಿತು, ಸಖೇದ ಆಶ್ಚರ್ಯ. ಯಾಕೆ? ಏನಲ್ಲದೆ ಹೋದ್ರು ನೋಡುವುದಕ್ಕೆ ಸ್ಫುರದ್ರೂಪಿಯಾಗಿದ್ದೀಯಾ. ಸುಮ್ಮನೆ ಈ ಜೀವವನ್ನು ದೇಹವನ್ನು ಹಾಳು ಮಾಡ್ಕೊಳ್ಬೇಡ. ಮಗದಂದ್ರಪ್ಪ ನಾ ಗೆಲಿದು ಜಯಿಸ್ತೇನೆ, ಹಿಂದಿರುಗ್ತೇನೆ ಅನ್ನುವಂಥ ಅವಿಶ್ವಾಸ ಬೇಡ. ಅತಿ ಆತ್ಮವಿಶ್ವಾಸ ಅಧಪತನಕ್ಕೆ ಹೇತು ಆಗ್ತದೆ. ಯಾಕೆ ಈ ಮಾತು? ಹಾಗಾಗಿ ಮಗಧ ಅಂದ್ರೆ ಯಾರು ತಿಳ್ಕೊಂಡಿದ್ದೀಯ? ಅವ ಏನು? ಅವ ಸಾಮಾನ್ಯದವನಲ್ಲ, ಮತ್ತೆ ಅಸಾಮಾನ್ಯ ಏನು? ದೇವಾದಿ ದೇವತೆಗಳ ಸಹಿತವಾಗಿ ಒಮ್ಮೆ ಮಾಗಧನ ಹೆಸರನ್ನು ಕೇಳಿದವಾಗ ಕಡೆಗಟ್ಟುವಂತಹ ಪರಾಕ್ರಮವನ್ನು ಪ್ರಪಂಚದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಮಹಾನ್ ಪುರುಷನವ. ಹಾಗಾಗಿ ದಣಿಯ ಬೇಡ, ತೆರಳು ಹಿಂದೆ, ಸಾರಿ ಹೇಳುವೆ ನಮ್ಮ ಅಪ್ಪನ ಸಾಮಾನ್ಯ
ರಾಜಕುಮಾರಿಯೇ, ಹರಿಯರಾಧ್ಯರೇ ಬರಲಿ, ಯಕ್ಷ ಕಿಂಪುರುಷರೇ ಬರಲಿ, ಹೆದರುವ ಬಟನಲ್ಲ, ಮಾಗದನನ್ನ ಸೋಲಿಸ್ತೇನೆ. ತಡಿಯ ಏನು ಮಾಗದನ ಕತೆ ಅಂತ ಇರ್ಲಿ. ನಾನು ಹೇಳಿದ್ನಲ್ಲ, ನಾನು ಒಬ್ಬಳೇ ಬಂದದ್ದಲ್ಲ, ನನಗೊಬ್ಳು ತಂಗಿ ಇದ್ದಾಳೆ, ಪ್ರಹಸ್ತಿ. ಅಲ್ಲಿ ನೋಡಿದೆ ಎಂತ ಇರ್ರಿ, ಅದು ಕೆಳಗೆ ಬಿದ್ದುಕೊಂಡಿರ್ಲಿಕ್ಕೆ ಅರಸುದಂತದ್ದು. ನೀವು ತಂಗಿಯಲ್ಲಿದ್ದಾಳೆ? ತಂಗಿ ಇದ್ದೀವಿ, ಸಣ್ಣ ಮಗು ಅಲ್ಲ ಅವಳು ತಂಗಿ. ನನ್ನ ಹಾಗೆ ಇದ್ದಾಳೆ. ಅವನೊಮ್ಮೆ ನೋಡಿದ್ರೆ ನಾನು ಯಾರು ಅವಳಾರು ಅಂತ ಗೊತ್ತಾಗ್ಲಿಲ್ಲ ನಿನಗೆ. ಕರಿಯೋಳು ಎಲ್ಲಿದ್ದಾಳೆ ಅವಳು? ಒಂದೇ ಹಚ್ಚಿನಲ್ಲಿ ತೆರಡು ಎಡ ಬೊಂಬೆಯ ಹಾಗೆ. ಬರ್ಲಿ ಅಂತ ಅದನ್ನು ಬೊಂಬೆ ಆಗಿದ್ರೆ ಕರಿತಾನೆ. ನನ್ನ ನೋಡು ಕರೆದದ್ದು ನಾನಲ್ಲ, ನೀನು ನನ್ನ ನೋಡು. ಹೌದು, ನಾನು ಹೊಸ ಪರಿಚಯ ಅಲ್ವಾ? ಹೊಸ ಪರಿಚಯ ನಾ ಮಾಡ್ತೇನೆ, ನಿನಗೆ ಯಾಕೆದಲ್ಲ? ಅಕ್ಕ ನಾನಿದ್ದೇನೆ. ಅಲ್ಲ, ಅವ ಯಾರೇ ಆಗಿರ್ಲಿ, ಅವ ನೀನೇನು ಮಂಗ ಮಾಡ್ತಾನೆ ನೋಡು. ಅವ ಆಚೀಚೆ ಓಡಾಡು ನೋಡು, ಅವ ನೀನೇನು ಮಂಗ ಮಾಡ್ತಾನೆ. ಅವ ಕಳ್ಳರ ಹಾಗೆ ಬಂದವ. ನಮ್ಮ ಅಪ್ಪನನ್ನು ಹಿಮ್ಮೆಟ್ಟಿಸಬೇಕು, ಅಲ್ಲ ತುಡುಕಬೇಕು, ತುಡುಕಿ ಜಯಿಸಬೇಕು ಅನ್ನುವಂತಹ ಆದಟಿನಲ್ಲಿ ಬಂದವನಂತೆ. ಕಂಸನಂತೆ ಮುದುರೆಯವನಂತೆ ಅದರ ಬಿಡು. ಹಾಗಾಗಿ ನಮ್ಮ ಶೌರ್ಯ ಪರಾಕ್ರಮ ಸ್ವಲ್ಪ ಬಿಸಿ ಮುಟ್ಸಿ ದೂರದಿಂದಲೇ. ನಮ್ಮ ಅಪ್ಪನಿಗೆ ದೂರದಲ್ಲಿ ಅವನಿಗೆ ಬಿಸಿ ಎಷ್ಟೊಂದು ಹೋಲಿಸ್ತೇನೆ. ಕೇಡ ನೀನು ತಂದು ಕೊಂಬೆಯ ತೊಂಬದಿ ಗುತಕತೆ ತೊಂಬದಿ ಗುತಾದೆ ಮೂಡತನದಿ ಕೇಡ ಇಂದು ತಂದು ಕೊಂಬೆಯ ಮೂಡತನದಿ ಕೇಡ ಇಂದು ತಂದು ಕೊಂಬೆಯ ಕೇಡ ತಂದು ಕೊಂಬೆಯ ಈಗ ರಣವ ಮಾಡಬಂದೆಯ ಈಗ ಮಾಡಬಂದೆಯ ರಣವ ಮಾಡಬಂದೆಯ ರಣವ ಮಾಡಬಂದೆಯ ನಮ್ಮ ಅಪ್ಪನನ್ನ ತೊಡಕುವುದಕ್ಕಾಗಿ ಬಂದವ ನೀನು. ನಾನೇನು ಸಾಮಾನ್ಯ ಅಂತ ಭಾವಿಸಿಕೊಂಡ್ಯಾ? ಸುಲಭ ಅಂತ ಭಾವಿಸಿಕೊಂಡ್ಯಾ? ನಮ್ಮ ಅಪ್ಪನ ಯೋಗ್ಯತೆ ಏನು, ಪರಾಕ್ರಮ ಏನು ನೀನು ತಿಳಿದುಕೊಂಡು ಬರಲಿಲ್ಲ. ಏನು ತಿಳಿದುಕೊಂಡು ಬರಲಿಲ್ಲ. ಇಲ್ಲಿಗೆ ಬಂದು ಅಪ್ಪನನ್ನು ತುಡುಕಬೇಕು ಅಂತ ಹೇಳ್ತಾ ಇದ್ದೀಯ. ಅಷ್ಟು ಸುಲಭದ ಮಾತಲ್ಲ. ಸುಮ್ಮನೆ ಇಲ್ಲಿ ಗಳಹುವುದು ಬೇಡ. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಉಂಟು. ನಮ್ಮ ಅಪ್ಪನಲ್ಲಿ ಬಂದು ಸಾಯ್ತಾನಲ್ಲ ಇವ ಅಂತ. ಹೌದು, ಹಾಗಾಗಿ ನಮ್ಮಲ್ಲೇ ಸಾಯ್ತ. ಹೌದೌದು. ಈಗ ಅಪ್ಪನನ್ನು ನೋಡುವ ಮೊದಲು ನಮ್ಮನ್ನು ನೋಡ. ನಮ್ಮನ್ನು ಸರಿ ನೋಡ. ಸರಿ ನೋಡ್ತೇನೆ ಇದ್ದೇನೆ. ಏನ ಧೈರ್ಯ ಪರಾಕ್ರಮ ಶೌರ್ಯ ಇಲ್ಲ ನಿಮಗೆ? ನಿಮ್ಮ ಗಂಡಸರಿಗೆ ಮಾರಾಟ ಆದದ್ದು ಮಾಡಿದ್ಯಾ? ಇಲ್ಲಪ್ಪ. ನೋಡ ಧೈರ್ಯ ನೋಡ. ನೋಡ್ದೆ ಅಲ್ಲ, ನಾವು ನೋಡು ಅಂತ ಹೇಳದೇ ಇದ್ರು ನಾವು ಗಂಡು ಮಕ್ಕಳು ನೋಡ್ತೇವೆ. ನೋಡ ಕೂಳಿ ಕಾರ ತಿನ್ನುವ ನಾವು ನೋಡದೆ ಬಿಡ್ತೇವ? ಅರ್ಥವಿಸಿಕೊಳ್ಳುವ ರೀತಿಯಲ್ಲಿ ಉಂಟು. ಹೌದು, ಧೈರ್ಯ ಇರುವುದು ಎಲ್ಲ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ. ಅದಕ್ಕೆ ನೋಡಿದ್ದು. ಅದನ್ನೇ ಹೇಳಿದ್ದು ನಾನು ಒಳಗೆ ನೋಡಿದ್ದು. ಆದ್ರೆ ನೀ ನೋಡಿದ್ದೇನು ಅಂತ ನಮಗೆ ಅರ್ಥ ಆಯ್ತು. ಹೃದಯ ಒಳಗೆ. ಹೇಳಿದ್ನಲ್ಲ. ನೀನು ಯಾರು? ನಾನು ಅಸ್ತಿ ಅಂದ್ರೆ ಅಕ್ಕ. ಹೌದು. ನೀನು ಅಸ್ತಿ ಅಲ್ಲ, ನೀನೇ ಅಕ್ಕ, ಇವಳೇ ತಂಗಿ. ಹೌದಪ್ಪ. ಯಾಕೆ ನಿಂಗೇನು ತಪ್ಪು ಹೇಳಿದ್ದಾರೆ. ನೀನೇ ಹಿರಿಯವಳು, ಇವರು ಕೀಳಿಯವಳು. ಅಂದ್ರೆ ನಾನು ಪ್ರಪಂಚಕ್ಕೆ ಮೊದಲು ಬಂದದ್ರಿಂದ ನಾನು ಹಿರಿಯವಳು ಅಂತ ಪ್ರಪಂಚದಲ್ಲಿ ಹೇಳಿದ್ರು. ಆದ್ರೆ ಎರಡನೇ ಬಂದವಳು ಅವಳಾದ್ರಿಂದ ಕಿರಿಯವಳು ಅಂತ ಹೇಳಿದ್ರು. ಹೌದು. ಹೆಚ್ಚು ವಯಸ್ಸು ಅವಳಿಗೆ. ಯಾಕೆ ಹೇಳು? ಕಾರಣ ಉಂಟು. ಒಂದು ಪ್ರಣಾಳಿಕೆಯನ್ನು ತೆಗೆದುಕೋ ನೀನು. ಲಲಿಕಾ ಗೋಲಿಕಾ ನ್ಯಾಯೇನ. ಹಾಗಾದ್ರೆ ಆ ನಳಿಕೆಯಲ್ಲಿ ಅದರದ್ದೇ ಅಳತೆಯ ಒಂದು ಹಸಿರು ಗೋಲಿಯನ್ನು ಇಡು. ಮೊದಲು ಹಾಕುದು. ಹೌದು. ಆಮೇಲೆ ಅದೇ ಅಳತೆ ಇನ್ನೊಂದು ಕೆಂಪು ಗೋಲಿಯನ್ನು ಹಾಕು. ಮತ್ತೊಮ್ಮೆ ಹಾಕುದು ಅಲ್ವಾ? ಅಡಿಗೆ ಹಸಿರು, ಮೇಲೆ ಕೆಂಪು. ಅದನ್ನ ಹೀಗೆ ತಲೆ ಕೆಳಗೆ ಮಾಡು. ಮೊದಲು ಬೀಳುದು ಯಾವುದು? ಕೆಂಪು. ಕೊನೆಗೆ ಸೇರಿದ ಹಸಿರು
ಮೊದಲು ಸೇರಿದ ಹಸಿರು ಆಮೇಲೆ ಬೀಳ್ತದೆ, ಕೊನೆಗೆ ಸೇರಿದ ಕೆಂಪು ಮೊದಲು ಬೀಳ್ತದೆ. ಹಾಗೆ ಗರ್ಭ ಸೇರಿದ್ದು ನೀನು ಕೊನೆಗೆ, ಬಿದ್ದಿದ್ದು ಮೊದಲು. ಅಂದ್ರೆ ಅವಸರದ ಕುಟ್ಟದೋಳು ಅಂತ ಹೇಳುದು ನೀನು, ಎಂತ ಮಾತಾಡುದು? ಹಾಗಾಗಿ ಗೋಲಿಕಾ ಪ್ರಣಾಳಿಕಾ ನ್ಯಾಯೇನ, ಹಾಗೆ ಹಾಗೆ ಅವಳು ದೊಡ್ಡವಳು, ನೀನು ಸಣ್ಣವಳು. ಯಾರೇ ಆಗಿರ್ಲಿ ಒಂದು ಕ್ಷಣದ ವ್ಯತ್ಯಾಸ, ಅನುಮಾನವೇ ಇಲ್ಲ. ಅಷ್ಟೇ ಅಷ್ಟೇ. ಹಾಗಂತ ನಾವು ಬೆಳೆದದ್ದು ಹೇಗೆ? ಅದೇ ಹೇಳಿದ್ನಲ್ಲ, ಒಂದು ವಚನ ತೆಗೆದಿಟ್ಟ ಹಾಗೆ. ಹೌದು, ಬೊಂಬೆ. ಬೊಂಬೆ ಎಂತ ಬೊಂಬೆ? ಬ್ರಹ್ಮ ಎನಗಾಗಿ ಎರೆದಿಟ್ಟ ಬೊಂಬೆ. ಎಂತದ ಎಂತದ್ದ? ಏಯ್ ದಣಿಯ ಬೇಡ, ನಿನಗೆ ಬೇಡ ಇದು. ನಮ್ಮ ಅಪ್ಪನಲ್ಲಿ ಹೋಗುದು ಬಿಡು, ನಮ್ಮನ್ನ ಯುದ್ಧ ಮಾಡು. ಯಾರಲ್ಲಿ? ನಮ್ಮಲ್ಲಿ ನಿಮ್ಮಲ್ಲಿ ಯುದ್ಧ. ನಾನು? ಹೌದಾ? ಓ ಹೆಣ್ಣು ಮಕ್ಕಳೇ, ನಾನು ನಿಮ್ಮಲ್ಲಿ ಕಾದಾಡುದ? ಏನಾಯ್ತು? ಸಾಧ್ಯವೇ ಇಲ್ಲ. ಹೆದರ್ಕೊಂಡ? ನಾನೊಬ್ಬ ಪುರುಷ, ನೀವೊಬ್ರು ಹೆಣ್ಣು ಮಕ್ಕಳು, ನೀವು ಕಾದುದ? ಬೇಡ, ನಾನು ಹೆದರ್ಕೊಳ್ಳಿಲ್ಲ, ನಾನು ಹೆದರ್ಕೊಳ್ಳಿಲ್ಲ. ಏನೇ ಹೆದರುವುದಕ್ಕೆ ನಾನು ಕಂಸ. ಮಾಡುವ ಯುದ್ಧದಲ್ಲಿ ಮಾಗದನ ಆಸ್ತಿಯಾಗಿರುವಂತ ಈ ಆಸ್ತಿ ಪಾಸ್ತಿಯರನ್ನ ನಾನು ಕಂಸ. ಹೇಗೆ ಈಗ ಹೆಸರು ಸರಿ ಸೇರಿಲ್ವಾ? ಎಂತದ್ದು? ಅವಾಗ ಹೇಳಿದೆಯಲ್ಲ, ಏ ಕಂಸ, ಏ ಕಂಸ. ಈಗ ಈ ಕಂಸ ಮಾಗದನ ಆಸ್ತಿಗಳನ್ನ ಕಂಸ. ಅಷ್ಟು ಸುಲಭಕ್ಕೆ ಬೇಯುವ ಬೇಳೆ ಎಲ್ಲ ಇದು ಅಷ್ಟು ಸುಲಭ ಅನ್ಕೊಂಡಿದ್ದೇನಾ? ಕಾದುವೇನೆ. ಈಗ ಹೇಳಿ, ಈಗ ನೋಡುವ. ಮಣಿ ಕೈ ಬಿಡ, ಕೈ ಬಿಡ ನೋಡುವ. ಕೈ ಬಿಡ, ಕೈ ಬಿಡೋದು ನೀನ್ ಯಾಕೆ ಹಿಡ್ಕೋತೀಯ? ಅಲ್ಲ, ನನ್ನ ಕೈ ಬಿಡ. ಏಯ್ ನಿಮ್ಮಿಬ್ರು ಸರಿ ಹಿಡಿದಿದ್ದೇನೆ ನೋಡಿ, ಜೋಡಿ ನೋಡಿ. ಬಿಡಿಸ್ಲಿಕ್ಕರು ಯಾರಿದ್ದಾರೆ? ಜೋಡಿ ನೋಡುವುದು ಈಗಲ್ಲ. ನೀ ನಮ್ಮನ್ನ ಸೆರೆ ಹಿಡಿದೆನ್ನುವ ವಿಷಯ ನಮ್ಮ ಅಪ್ಪನಿಗೆ ತಿಳಿಯಿತಾ? ಬರ್ತಾನೆ ನಮ್ಮಪ್ಪ. ಬೇಕು ನಿನ್ನಪ್ಪ, ನಿನಗೊಂದು ಮದುವೆ ಮಾಡ್ತಾನೆ. ಮಾಡ್ತಾನೆ ನಿನಗೆ ಮದುವೆ. ನನಗಾಗಬೇಕು ಈಗ ನಿಮ್ಮೊಂದಿಗೆ ಮದುವೆ. ತಾನೆ ನಿನಗೆ ಮಂಗಳಾರತಿ. ಮದುವೆ ಆದ್ಮೇಲೆ ಮಾಡಬೇಕು ಮಂಗಳಾರತಿ. ಕತ್ತಲೆ ಕೋಣೆಯಲ್ಲಿ. ಅಯ್ಯೋ, ಅದೆಲ್ಲ ಹೇಳುದೇನೆ. ಕಡೆ ಕತ್ಲೆ ಕೋಣೆ ಹೊಂದಾಣಿಕೆ ಮಾಡ್ತಾರೆ. ಎಂತ ಹೊಂದಾಣಿಕೆ? ಕೋಣೆ ಬೇರೆ ಬೇರೆ ಇಲ್ಲಿ. ನನ್ನಿಂದ ಅಪ್ಪಣೆಯಿಂದ ಪಡೆದು ಹೋದಂತಹ ನನ್ನ ಕುಮಾರಿಯರನ್ನ ಒಬ್ಬನೊಬ್ಬ ವಿಕ್ರಮಿ ಸೆರೆ ಹಿಡಿದಿದ್ದಾನೆ ಎನ್ನುವಂತ ವರ್ತಮಾನವನ್ನು ಕೇಳುವಾಗ ಆಶ್ಚರ್ಯವಲ್ಲದೆ ಮತ್ತೇನು? ಗಿರಿವ್ರಜ ಪಟ್ಟಣದ ಸರ್ವಾಧಿಕಾರಿ ಈ ಮಗಧೇಂದ್ರನನ್ನ ತುಡುಕುವ ಸೊಕ್ಕು, ಹಮ್ಮು, ಬಿಮ್ಮು ಯಾರಿಗುಂಟು? ಯಾರಿಗುಂಟು ಅಂತ ಕೇಳಿದ್ರೆ ಒಬ್ಬರಿಗೆ ಉಂಟು ಅಂತ ಆಯ್ತಲ್ಲ, ಉಂಟು ಅಂತಾದ್ರೆ ಎಷ್ಟು ಅಂತ ನೋಡಬೇಕು ಅಂತ ಆಯ್ತಲ್ಲ. ತಟ ಯಾಕೆ?